ತಮ್ಮ ಮಾಧ್ಯಮರ ಮೂಲಕ ಧನ್ಯವಾದ ಹೇಳ್ತಾ, ನಮ್ಮ ರಾಜ್ಯ ಸರ್ಕಾರ, ಪರಮೇಶ್ವರು, DCMನವರು, ಅನೇಕ ಲೀಡರ್ಗಳು ಈ ರಾಜ್ಯದಲ್ಲಿ ಕಾರ್ಯಕೆಲಸಗಳನ್ನು ನಡೆದಿದ್ದಾವು. ಖಂಡಿತವಾಗೂ ಜನಗಳಿಗೆ ಅನುಕೂಲ ಆಗಿದೆ. ಆ ಅನುಕೂಲದ ಪ್ರಕಾರ ಇವತ್ತು 3 ವರ್ಷದ ಸರ್ಕಾರ ನಡೀತಕ್ಕದ್ದು. ಅದರ ಅಂಗದಲ್ಲಿ ಒಂದು ಸರ್ಕಾರಿ ಫಂಕ್ಷನ್ ಅನ್ನು ಇಟ್ಟಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟರ್ ಅವರು ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ ಸನ್ಮಾನ, ಅನೇಕ ಮಿನಿಸ್ಟರ್ಗಳಿಗೆ, ಲೀಡರ್ಗಳಿಗೆ ಸನ್ಮಾನ ಇಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಹಳ್ಳಿ ಗಾಡಿನಲ್ಲಿ ಏನ್ ಜಮೀನು ಮಾಡ್ತಾ ಇದ್ರು ಸರ್ಕಾರದ್ದು, ಅವ್ರಿಗೆ ಪತ್ರವನ್ನು ಕೊಟ್ಟಿದ್ದು. ಈ ಸ್ಕೀಮನ್ನು ತಮಗೆ ಗೊತ್ತಿದ್ದಂಗೆ ಇಡೀ ರಾಜ್ಯಕ್ಕೆ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಜಿಲ್ಲೆಯಲ್ಲಿ ಪರಮೇಶ್ವರು, ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ ಅವರು, ಅನೇಕ ಲೀಡರ್ಗಳು ಬಹಳ ಶ್ರಮ ಪಟ್ಟು ಜನಗಳಿಗೆ ಅನುಕೂಲ ಮಾಡಿದ್ದಾರೆ. ಆ ಅನುಕೂಲದ ಪ್ರಕಾರ ಆ ಜನಗಳು ತೀರ್ಪನ್ನು ಕೊಟ್ಟಿದ್ದಾರೆ. ಈಗ ಜನ ಸಾಗುವಂಥದ್ದು ಈ ಜನಸಂಖ್ಯೆ ನೋಡಿದ್ರೆ ಇನ್ನೂ 100 ವರ್ಷ ಆದ್ರೂ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಬೆಳೆಯೋದಿಲ್ಲ ಅಂತಕ್ಕದ್ದು ನಿಮ್ಮ ಮೂಲಕ ಆಶ್ವಾಸನವನ್ನು ಹೇಳ್ತಾ ಇದ್ದಾನೆ. 2028ಕ್ಕೆ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಚುಕ್ಕಾಣಿ ಹಿಡಿತೀವಿ ಬಹುಮತದಿಂದ. ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶಾಂತಿಯ ಪುತ್ರರು, ಆಮೇಲೆ ನಮ್ಮ ರಾಜ್ಯದ DCM DK ಶಿವಕುಮಾರ್ ಜಿಯವರು ಶಾಂತಿ ಪುತ್ರರು, ಅನೇಕ ಲೀಡರ್ಗಳು ಆ ಜಿಲ್ಲೆಯಲ್ಲಿ ಶಾಂತಿ ರೀತಿಯಲ್ಲಿ ಸರ್ಕಾರ ನಡೆಸಿ ಯಶಸ್ವಾಗಿದ್ದಾರೆ. ಅದರ ಪ್ರಕಾರ ಖಂಡಿತವಾಗೂ ಮುಂದೆ 28ಕ್ಕಾದ್ರೂ ನಾವು ಸರ್ಕಾರ ರಚಿಸ್ತೀವಿ ಅಂತೇಳಿ ತಮ್ಮ ಮೇಡದರ ಮೂಲಕ, ಮಾಧ್ಯಮರ ಮೂಲಕ ಹೇಳಕ್ ನಾ ಇಷ್ಟಪಡ್ತೇನೆ. ಕಾರ್ಯಕ್ರಮ ಮೆಚ್ಚಿ ಲಕ್ಷಾಂತರ ಜನಗಳು ಮಹಿಳೆಯರೆಲ್ಲ ಬರ್ತಾ ಇದ್ದಾರೆ. ಸರ್, ನಮ್ಮ ಅಕ್ಕ ತಂಗಿದ್ರು ಮಹಿಳೆಯಂದ್ರನ್ನ ಈ ಸಭೆಯಲ್ಲಿ ಬರ್ತದಲ್ಲ, ಒಂದು ಮಳಿ ಬೀಳ್ತದಲ್ಲ, ನಮ್ಮನೆ ರಾಶಿ ಜನ ಬರ್ತದಾರೆ. ಜಗ ಸಾಲ್ದಾಗ್ತಾ ಐತಿ. ಆದ್ರೂ ಜನ ಶಾಂತಿ ರೀತಿಯಲ್ಲೇ ಕುಂತಿದ್ದು ಒಂದ್ ಹತ್ರ ಕೇಳಿ ಅವರೆಲ್ಲ ಒಂದು ಪಕ್ಷಕ್ಕೆ ಒಂದು ಬಲವನ್ನು ಪಡಿಸಿದಾರ ಅಂತೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತಾರೆ.